ಕದನ ವಿರಾಮ ಮುಗಿಲಿಕ್ಕೆ ಒಂದೇ ಒಂದು ದಿನ ಮಾತ್ರ ಬಾಕಿ ಇದೆ. ಹೀಗಾಗಿ ನಾಳೆ ಅಂತ್ಯ ಆಗೋದ್ರಿಂದ ಆಗುವಂಥ ಮಾತುಕತೆ, ನಡೆಯುವಂಥ ಮಾತುಕತೆ ವೆರಿ ಇಂಪಾರ್ಟೆಂಟ್. ಕದನ ವಿರಾಮ ಮುಂದುವರಿಯುತ್ತಾ ಅಥವಾ ಯುದ್ಧ ಶುರುವಾಗುತ್ತಾ? ಒಂದು ಕಡೆ ಇಡೀ ಜಗತ್ತು ತಲ್ಲಣಗೊಂಡಿದೆ, ಗಲ್ಫ್ ಅಂತೂ ಬಿಡಿ ನಡುಗ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ನಡೆಯುವಂಥ ಸಂಧಾನ ಸಭೆ, ಎರಡನೇ ಸುತ್ತಿನ ಸಂಧಾನ ಸಭೆಗೆ ಅಮೆರಿಕ ಒಪ್ಕೊಂಡಿದೆಯಂತೆ. ಆದರೆ ಇರಾನ್ ಬೆಳಗಿನ ತನಕ ತೆಗೆದಿತ್ತು. ಆದರೆ ಈಗ ಸ್ಪೀಕರ್ ಗಾಲಿಬಾಫ್ ಮತ್ತು ಅರಗ್ಚಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಇಬ್ಬರು ನಾಯಕರು ಬರಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೂಡ ಇರಾನ್ ಅಷ್ಟಾಗಿ ಸ್ಪಷ್ಟತೆ ಕೊಟ್ಟಿಲ್ಲ. ಇಬ್ಬರು ನಾಯಕರು ಬರಬಹುದು. ಟ್ರಂಪ್ ಏನು ಹೇಳ್ತಾರೆ, ಇರಾನ್ ಏನು ಹೇಳ್ತಾ ಇದೆ, ಇದು ಹರ್ಮುಜ್ ಜಲಸಂಧಿ ತೆರೀಬೇಕು ಅಂತ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ ಅಂತ ಅವರು. ಬಂದರುಗಳ ಮೇಲಿನ ನಿರ್ಬಂಧ ತೆರೆಯೋದಿಲ್ಲ ಅಂತ ಟ್ರಂಪ್ ಹೇಳ್ತಾರೆ. ನಮ್ಮ ಬಂದರುಗಳ ಮೇಲೆ ಹಕ್ಕು ಚಲಾಯಿಸ್ಲಿಕ್ಕೆ ನೀವ್ಯಾರು ಅಂತ ಇರಾನ್ ಕೇಳ್ತಾ ಇದೆ. ಟೆಹರಾನ್ ಒಪ್ಪಂದ ಮಾಡಿಕೊಂಡ್ರೆ ನಿರ್ಬಂಧ ತೆರಿತೀವಿ ಅಂತ ಇವರು. ನಮ್ಮ ಬಂದರುಗಳಿಗೂ ಈ ನಿರ್ಬಂಧಕ್ಕೂ ಯಾವುದೇ ಅನ್ವಯ ಆಗಲ್ಲ ಅನ್ನುವಂಥ ಮಾತು ಅವ್ರದ್ದು. ಕದನ ವಿರಾಮದ ಅವಧಿ ಮುಗಿದ್ರೆ ನಾವು ನಿಮ್ಮ ಮೇಲೆ ಬಾಂಬ್ ಹಾಕ್ತೀವಿ ಅಂತ, ನಾವು ಸಿದ್ಧರಾಗಿದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಒಪ್ಪಂದ ಮಾಡ್ಕೊಳ್ಳಿ, ಇಲ್ಲಾಂದರೆ ದಾಳಿ ಮಾಡ್ತೀವಿ ಅಂತ 2 ವಾರದಲ್ಲಿ ನಾವು ಕೂಡ ಸಾಕಷ್ಟು ಸಜ್ಜಾಗಿದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಬೆದರಿಕೆ ಎಲ್ಲ ಇಟ್ಕೊಂಡು ನಮ್ಮ ಜೊತೆ ಮಾತುಕತೆ ಆಡೋಕ್ಕೆ ಬರಬೇಡಿ ಅಂತ. ಆದರೆ ಈಗ ಮೂಲಗಳು ಬೇರೆ ಹೇಳ್ತಾ ಇವೆ, ಅದು ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ, ಪ್ರಶ್ನೆ ಬೇರೆ. ಆದರೆ ಎಲ್ಲೋ ಒಂದು ಕಡೆಗೆ ಟ್ರಂಪೇ ಬಂದುಬಿಡ್ತಾರ ಮಾತುಕತೆಗೆ, ಈ ತರಹದ ಚರ್ಚೆ ಶುರುವಾಗಿದೆ. ಸಂಧಾನ ಸಭೆಯಲ್ಲಿ ಖುದ್ದು ಟ್ರಂಪ್ ಭಾಗಿಯಾಗ್ತಾರೆ ಅಂತ ಕೆಲವೊಂದು ಮಾಧ್ಯಮಗಳು ವರದಿ ಮಾಡಿವೆ. ರಾಯ್ಟರ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ವರದಿ ಮಾಡಿದೆ. ಹಾಗಾದರೆ ಇದೆಲ್ಲೋ ಒಂದು ಕಡೆ ಫಲಪ್ರದ ಆಗಬಹುದಾ ಅಂತ. ಇದೂ ಕೂಡ ಫಲಪ್ರದ ಆಗಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಇದೆ. ಯಾಕಂದರೆ ಒಂದು, ಟ್ರಂಪ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಒಂದು ವೇಳೆ ಬಂದರೂ ಕೂಡ ಟ್ರಂಪ್ ಹೇಳ್ದಂಗೆ ನಡೀಬೇಕು ಅಂತ ಹೇಳುವಂಥ ವ್ಯಕ್ತಿ ಒಂದಾ ಎರಡ. ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಟೋಲ್ ಹಾಕಬೇಡಿ ಅಂತಾರೆ. ಇವರು ಟೋಲ್ ಹಾಕಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ, ಯಾವುದೇ ಬೇರೆ ಮೂಲಗಳಿಲ್ಲ, ನಮಗೆ ಆರ್ಥಿಕ ಮೂಲಗಳು, ಹೀಗಾಗಿ ಬೇಕೇ ಬೇಕು ಅಂತ ಒಪ್ತಾರ. ಜೊತೆಗೇನು ಅಂದರೆ ಈಗಾಗಲೇ ಯಾವುದೇ ಕಾರಣಕ್ಕೂ ನೀವು ಅಣುಬಾಂಬನ್ನು ಸೃಷ್ಟಿ ಮಾಡಬಾರ್ದು, ತಯಾರಿಸಬಾರ್ದು. ಜೊತೆಗೆ ಈಗ ಏನೇನು ನೀವು ಮಾಡಿದ್ದೀರಲ್ಲ ಅದೆಲ್ಲವನ್ನು ಕೂಡ ನಮಗೆ ಒಪ್ಪಿಸ್ಬಿಡಬೇಕು ಅನ್ನುವಂಥ ಮಾತು. ಇದನ್ನು ಇರಾನ್ ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಸೊ ಹೀಗೆ ಹಲವು ಸಂಗತಿಗಳಿವೆ. ಎಷ್ಟರ ಮಟ್ಟಿಗೆ ಆಗ್ಬೋದು ಎರಡನೇ ಸುತ್ತಿನ ಸಂಧಾನ ಸಭೆ? ರಾಯ್ಟರ್ಸ್ ಹೇಳೋ ಪ್ರಕಾರ ಖುದ್ದು ಟ್ರಂಪೇ ಇದರಲ್ಲಿ ಭಾಗಿಯಾಗ್ತಾರೆ ಅಂಥ ಸಾಧ್ಯತೆಗಳಿದೆಯಾ? ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಇನ್ನು ಇದೆಲ್ಲದರ ಜೊತೆಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಇನ್ನೂ ಕೂಡ ಅವರು ಬರ್ತಾರೆ ಇವರು ಬರ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆದರೂ ಕೂಡ ನೀವು ಹೀಗೆ ನಮ್ಮನ್ನು ಹೆದರಿಸಿ ಬೆದರಿಸಿ ನೀವು ಬನ್ನಿ ಮಾತುಕತೆಗೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂದಿದ್ದಾರೆ ಸ್ಪೀಕರ್ ಗಾಲಿಬಾಫ್. ನಮ್ಮ ಹಡಗನ್ನು ಸೀಸ್ ಮಾಡ್ತೀರಿ ಒಂದು ಕಡೆಗೆ, ಇನ್ನೊಂದು ಕಡೆ ಬನ್ನಿ ಅಂತೀರಿ. ಏನದು? ಅದೇನು ಮಾತುಕತೆಯ ಒಪ್ಪಂದನಾ ಅಥವಾ ಏನಾದರೂ ನೀವು ಬಂದು ಶರಣಾಗತಿಯ ಒಪ್ಪಂದಕ್ಕೆ ನೀವು ವೇದಿಕೆ ಮಾಡ್ತಾಯಿದ್ದೀರಾ? ಹೀಗಾಗಿ ಈ ರೀತಿ ಹೆದರಿಸೋದ್ರಿಂದ ಬೆದರಿಸೋದ್ರಿಂದ ಯಾವುದೇ ಮಾತುಕತೆ ಆಗಲ್ಲ. ಇದು ಇರಾನ್ನ ಸ್ಪೀಕರ್ ಹೇಳಿರುವಂಥ ಮಾತು. ಗಾಲಿಬಾಫ್, ನಮ್ಮ ಹಡಗನ್ನು ಸೀಸ್ ಮಾಡ್ತೀರಿ, ಕದನ ವಿರಾಮ ಉಲ್ಲಂಘನೆ ಮಾಡ್ತೀರಿ, ಸಂಧಾನ ವೇದಿಕೆ ಶರಣಾಗತಿಯ ವೇದಿಕೆ ಆಗಬಾರ್ದು. ಹೀಗಾಗಿ ನಾವು ಬರಲ್ಲ. ಹೊಸ ಯುದ್ಧೋನ್ಮಾದವನ್ನು ಸಮರ್ಥನೆ ಮಾಡಲಿಕ್ಕೆ ಟ್ರಂಪ್ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೇನು ಅಂದರೆ ಈ 2 ವಾರಗಳಲ್ಲಿ ನಾವು ಕೂಡ ಸಾಕಷ್ಟು ಯುದ್ಧಕ್ಕೆ ಸಜ್ಜಾಗಿದ್ದೀವಿ, ಬರೀ ನೀವು ಮಾತ್ರ ಮಾತಿದ್ದರೆ ಬಾಂಬ್ ಹಾಕ್ತೀವಿ ಅಂತಂತೀರಿ, ನಾವೇನು ಸುಮ್ಮನೆ ಕೂತಿಲ್ಲ, ನಾವು ಕೂಡ ಹೊಸ ಅಸ್ತ್ರಗಳ ಜೊತೆಗೆ ಯುದ್ಧಕ್ಕೆ ಸಜ್ಜಾಗಿದ್ದೀವಿ ಎಂದಿದೆ ಇರಾನ್. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ನೋಡಿ, ಈ 2 ವಾರದಲ್ಲಿ ಏನೇನಾಗಿದೆ? ಇರಾನ್ ಬಂದರುಗಳಿಗೆ ದಿಗ್ಬಂಧನ ಆಗಿದೆ. ತೀರ ಎಷ್ಟರ ಮಟ್ಟಿಗೆ ಇರಾನ್ ಹಡಗುಗಳು ಅದ್ರ ಮೇಲೆ ದಾಳಿ ಆಗಿರೋದು, ಒಂದು ಕಡೆಗೆ ಅದ್ರ ಕಡೆಗೆ ಬಾಂಬ್ಗಳನ್ನು ಹಾಕಿರೋದು, ಇನ್ನೊಂದು ಕಡೆಗೆ ಏನು ಅಂದರೆ ಹೆಲಿಕಾಪ್ಟರಿಂದ ಕಮಾಂಡೋಗಳು ಇಳಿದು ಅದನ್ನು ವಶಕ್ಕೆ ತಗೊಂಡಿರೋದು. 27 ಹಡಗುಗಳನ್ನು ವಾಪಸ್ ಕಳಿಸಿದೆ, ಯಾವುದೇ ಕಾರಣಕ್ಕೂ ಹೋಗಂಗಿಲ್ಲ ಅಂತ. ಇರಾನ್ ಧ್ವಜ ಹೊತ್ತಂಥ ಹಡಗು ಕಂಡ ತಕ್ಷಣ ವಾಪಸ್ ಹೋಗಬೇಕದು. ಈ ದಿಗ್ಬಂಧನ ದಾಟಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತು ಅಂತಂದರೆ ಯಾವುದಾದ್ರೂ ಅದನ್ನು ತಕ್ಷಣಕ್ಕೇ
ವಶಕ್ಕೆ ಪಡೆಯೋದು. ಮೊನ್ನೆ ಕೂಡ ನಾವು ಇದೇ ಮಾತನ್ನು ಹೇಳಿದ್ವಿ. ಈ ಚೀನಾದಿಂದ ಇರಾನ್ಗೆ ಬರ್ತಿದ್ದಂಥ ಹಡಗನ್ನು ಅಮೆರಿಕ ವಶಕ್ಕೆ ಪಡೆದಿದ್ದು ಅದರಲ್ಲಿ ಏನಿತ್ತು ಅನ್ನುವಂಥದ್ದು. ಅದರಲ್ಲಿ ಕೆಮಿಕಲ್ ಇತ್ತಂತೆ, ಕ್ಷಿಪಣಿ ತಯಾರಿಕೆಗೆ ಬಳಸುವಂಥ ಕೆಮಿಕಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಇರಾನಿನ ಟೌಸ್ಕಾ ಶಿಪ್ ಚೀನಾದಿಂದ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲಿ ಏನಿತ್ತು, ಹಾಗಾದರೆ ಅದರಲ್ಲಿ ಕೆಮಿಕಲ್ ಇತ್ತು, ಕ್ಷಿಪಣಿ ತಯಾರಿಕೆಗೆ ಬೇಕಾದಂಥ ವಸ್ತುಗಳಿದ್ವು. ರಿಪಬ್ಲಿಕನ್ ಪಕ್ಷದ ಸದಸ್ಯೆ ನಿಕಿ ಹ್ಯಾಲಿ ಗಂಭೀರ ಆರೋಪ ಮಾಡಿದ್ದಾರೆ. ಅಮೆರಿಕದ ದಿಗ್ಬಂಧನವನ್ನು ಉಲ್ಲಂಘಿಸಿ ಚೀನಾ ತನ್ನ ಹಡಗನ್ನು ಕಳಿಸ್ಕೊಟ್ಟಿತ್ತು. ಹೀಗಾಗೇ ಆದೇಶ ಧಿಕ್ಕರಿಸಿದ್ದಕ್ಕೇನೇ ಹಡಗನ್ನು ನಾವು ವಶಕ್ಕೆ ಪಡೆದ್ವಿ. ಅಂದರೆ ಈ ಮುಖಾಂತರ ಚೀನಾ ಇರಾನಿಗೆ ಬೆಂಬಲ ಕೊಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಇದು ಸ್ಪಷ್ಟ ಸಾಕ್ಷಿ. ಇನ್ನು ಇರಾನ್ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ, ಅದನ್ನು ಖಂಡಿಸಲಾಗಿದೆ. ಇರಾನ್ ಹಡಗು ಟೌಸ್ಕಾ, ಅದರ ಮೇಲೆ ಆಗಿರುವಂಥ ದಾಳಿ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ಈ ದಾಳಿನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ದಾಳಿ ಮಾಡಿರೋದು ಮಾತ್ರ ಅಲ್ಲ, ಹಡಗಿನಲ್ಲಿರುವಂಥ ಸಿಬ್ಬಂದಿಗಳನ್ನು ಮತ್ತು ಕುಟುಂಬದವ್ರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ಇದು ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ? ಇರಾನ್ ಇದನ್ನು ಖಂಡಿಸಿದೆ. ಇದೊಂದು ಕ್ರಿಮಿನಲ್ ದಾಳಿ, ಇದು ಇಲ್ಲೀಗಲ್ ದಾಳಿ. ಇದು ಇರಾನ್ ವಿದೇಶಾಂಗ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂಗೆ ಖಂಡನಾ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇದನ್ನು ಖಂಡಿಸಿದೆ ಇರಾನ್. ನೀವು ಹಿಂಗೆ ದಾಳಿ ಮಾಡ್ತೀರಿ, ಹಡಗನ್ನು ವಶಕ್ಕೆ ಪಡಿತೀರಿ, ಅದರಲ್ಲಿರುವಂಥ ಸಿಬ್ಬಂದಿನ ಎತ್ಕೊಂಡು ಹೋಗ್ತೀರಿ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಕಿಡ್ನ್ಯಾಪ್ ಮಾಡ್ತೀರಿ, ಇನ್ನೊಂದು ಕಡೆಗೆ ಮಾತುಕತೆ ಬನ್ನಿ ಅಂತ ಕರಿತೀರಿ. ಏನಿದರ ಅರ್ಥ ಅಂತ ಕೇಳಿದೆ ಇರಾನ್. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನು ನಡೀತಾ ಇದೆ? ಒಂದು ಕಡೆಗೆ ಮಾತುಕತೆ, ಜೊತೆಗೇನು ಅಂದರೆ ಇವರೊಂದಿಷ್ಟು ಪಟ್ಟಿ ಅವರೊಂದಿಷ್ಟು ಪಟ್ಟಿ ಹಿಡ್ಕೊಂಡು ಮತ್ತೆ ಎರಡನೇ ಬಾರಿ ಮಾತುಕತೆ ಕೂತ್ಕೋಬೇಕು ಅಂತ. ನಾಳೆಗೆ ಕದನ ವಿರಾಮ ಎಂಡ್ ಆಗುತ್ತೆ. ಈ ಆಗುವಂಥ ಮಾತುಕತೆ ಇನ್ನೆಷ್ಟರ ಮಟ್ಟಿಗೆ ಆಗ್ಬೋದು, ಯಾಕಂದರೆ ಅದನ್ನು ನಿರೀಕ್ಷೆ ಮಾಡ್ಬೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಅಮೆರಿಕದ ಉಪಾಧ್ಯಕ್ಷರಿಗೆ ಆಗಲೇ ಬರ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಇಲ್ಲ, ಅಮೆರಿಕದ ಅಧ್ಯಕ್ಷರೇ ಬಂದು ಬಿಡ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆ ಸಾಧ್ಯತೆಗಳು ಮೇಲ್ನೋಟ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಏನಾಗ್ಬೋದು ಅಂತ. ಇದೆಲ್ಲದರ ಜೊತೆಗೆ ಒಂದಷ್ಟು ವಾರ್ನಿಂಗ್ಗಳು, ಶಿಪ್ಪನ್ನು ವಶಪಡಿಸಿಕೊಳ್ಳುವಂಥ ರೀತಿ, ಜೊತೆಗೇನು ಅಂತಂದರೆ ಈ ಒಂದಾದಮೇಲೆ ಒಂದು ಸಂದೇಶ ರವಾನೆ ಆಗ್ತಿರುವಂಥದ್ದು, ಇದೆಲ್ಲದರ ಜೊತೆಗೆ ಚೀನಾ ಇದರ ಹಿಂದಿರುವಂಥದ್ದು ತುಂಬ ಸ್ಪಷ್ಟ ಅನ್ನೋ ಮಾತನ್ನು ಅಮೆರಿಕದ ಅಧಿಕಾರಿಗಳೇ ಹೇಳ್ತಾ ಇರುವಂಥದ್ದು. ಇಷ್ಟು ಡೆವಲಪ್ಮೆಂಟ್ಗಳ ನಡುವೆ ಆಗ್ತಿರುವಂಥ ಮಾತುಕತೆ ಏನಾಗಬಹುದು? ಹೌದು ರಂಗನಾಥ್, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಕದನ ವಿರಾಮ ಮುಕ್ತಾಯ ಆಗುತ್ತೆ. ಅಂದರೆ 2 ವಾರಗಳ ಹಿಂದೆ ಘೋಷಣೆ ಆಗಿದ್ದಂಥ ಕದನ ವಿರಾಮ ನಾಳೆ ಬೆಳಗ್ಗಿನ ಜಾವದಷ್ಟೊತ್ತಿಗೆ ಸಂಪೂರ್ಣವಾಗಿ ಮುಕ್ತಾಯ ಆಗುವಂತಹದ್ದು. ಆನಂತರ ಮಧ್ಯಾಹ್ನದ ಒಳಗೆ ಅಮೆರಿಕ ಹಾಗೂ ಇರಾನ್ ನಡುವೆ ಒಂದು ಮಾತುಕತೆ ನಡೀಬೇಕಾಗಿದೆ. ಇಸ್ಲಾಮಾಬಾದ್ನಲ್ಲಿ ಎಲ್ಲ ರೀತಿಯಾದಂಥ ವೇದಿಕೆ ಸಿದ್ಧ ಆಗಿದೆ. ಜೊತೆಗೆ ಇಸ್ಲಾಮಾಬಾದನ್ನು ಹೈ ಅಲರ್ಟ್ನಲ್ಲಿ ಘೋಷಿಸಲಾಗಿದೆ. ಎಲ್ಲ ರೀತಿಯಂಥ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ ವೇಳೆಗೆ ಅಮೆರಿಕದ ಪ್ರತಿನಿಧಿಗಳಾದಂತಹ JD ವ್ಯಾನ್ಸ್ ಹಾಗೂ ಅವರ ತಂಡ ಇಸ್ಲಾಮಾಬಾದ್ಗೆ ತಲುಪಲಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಕಳೆದ 1 ವಾರದ ಹಿಂದೆ ಹೇಳಿದ್ರು ಮಾತುಕತೆ ಫಲಪ್ರದ ಆಗುತ್ತೆ ಅಂತಂದ್ರೆ, ಪಾಕಿಸ್ತಾನ ಈ ಒಂದು ಮಾತುಕತೆಯನ್ನು ಫಲಪ್ರದವಾಗಿ ಸಂಧಾನ ಮಾಡುತ್ತೆ ಅಂತಂದ್ರೆ ನಾನು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಇಚ್ಛೆ ಪಡ್ತೀನಿ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ ಒಂದು ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗಿಯಾಗ್ತಾರಾ ಅನ್ನುವಂಥ ಚರ್ಚೆಗಳು ಬರ್ತಾ ಇದೆ. ಇನ್ನು ಬಹುಮುಖ್ಯವಾಗಿ ಮತ್ತೊಂದು ಪಕ್ಷ ಆದಂತಹ ಇರಾನ್ನಿಂದ ಯಾವುದೇ ರೀತಿಯಾದಂತಹ ಪಾಸಿಟಿವ್ ಸ್ಪಂದನೆ ವ್ಯಕ್ತ ಆಗ್ತಿಲ್ಲ. ಅಂದ್ರೆ ಈ ಒಂದು ಸಭೆಗೆ ಬರ್ತಾರಾ ಇಲ್ವಾ ಅನ್ನುವಂಥ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನ ಇರಾನ್ ಹೊರ ಹಾಕಿಲ್ಲ. ಈಗಲೂ ಕೂಡ ಇರಾನ್ನ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, ಈ ಒಂದು ಸಭೆ ಏನಿದೆ ಇದು ಶರಣಾಗತಿಯ ಸಭೆ ಆಗಬಾರ್ದು, ಶರಣಾಗತಿಯ ವೇದಿಕೆ ಆಗಬಾರ್ದು, ಮತ್ತೆ ಈ ಸಭೆಯ ಮೂಲಕ ಇರಾನ್ನ ಕಟ್ಟಿ ಹಾಕ್ತಿವಿ ಅನ್ನುವಂಥದ್ದನ್ನೇನಾದರೂ ಅಮೆರಿಕ ತಿಳ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ನಾವು ಯಾವುದೇ ರೀತಿಯಾದಂತಹ ಅಮೆರಿಕದ ಷರತ್ತುಗಳಿಗೆ ಬಗ್ಗೋದಿಲ್ಲ, ಮತ್ತೆ ಈ ಸಭೆಯ ಮೂಲಕ ನಮ್ಮನ್ನ ಕಟ್ಟಿ ಹಾಕ್ಲಿಕ್ಕೆ
ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಇರಾನ್ನ ಪ್ರತಿನಿಧಿಗಳು ರವಾನಿಸ್ತಾ ಇದ್ದಾರೆ. ಇದ್ರ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅಂದ್ರೆ ಒಂದು ಟ್ರುತ್ ಸೋಷಿಯಲ್ನಲ್ಲಿ ಒಂದು ಅವರ ಖಾತೆಯಿಂದ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಅವರು ಹೇಳ್ತಾರೆ, ಇರಾನ್ ನಾವು ಹಾಕಿದಂಥ ಷರತ್ತುಗಳಿಗೆ ಒಪ್ಕೊಳ್ತಾ ಇದೆ, ಮತ್ತೆ ಭಾರಿ ರಿಯಾಯಿತಿಯನ್ನ ಈ ಒಂದು ಇರಾನ್ ಘೋಷಣೆಯನ್ನ ಮಾಡ್ತಾ ಇದೆ. ಮತ್ತೆ ಏನು ಈ ಹಿಂದೆ ಬರಾಕ್ ಒಬಾಮಾ ಅವರು ಇರಾನ್ ಜೊತೆಗೆ ಮಾಡಿಕೊಂಡಂತ ಒಪ್ಪಂದ ಏನಿದೆ ಅದಕ್ಕಿಂತಲೂ ಕೂಡ ಉತ್ತಮವಾದಂಥ ಒಪ್ಪಂದವನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಮತ್ತೆ ಇರಾನ್ ನಮ್ಮ ಮಾತಿಗೆ ಬಗ್ತಾ ಇದೆ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿರ್ತಾರೆ. ಇದು ಈಗ ಇರಾನ್ಗೆ ಮತ್ತಷ್ಟು ಏನು ಕೊತ ಕುದಿಯುವಂತೆ ಮಾಡಿರುವಂತಹದ್ದು. ಅಂದ್ರೆ ಒಳಗೊಳಗೆ ಆಗ್ತಾ ಇರ್ತಕ್ಕಂತಹ ಮಾತುಕತೆಗಳನ್ನ ಬಹಿರಂಗವಾಗಿ ಯಾಕೆ ಹೇಳಬೇಕು ಅನ್ನುವಂತಹದ್ದು. ಬಹುಮುಖ್ಯವಾಗಿ ಅಮೆರಿಕದ ಒಳಗೂ ಕೂಡ ಇದು ಚರ್ಚೆ ಆಗ್ತಾ ಇದೆ, ಅಧಿಕಾರಿಗಳ ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಅಂದ್ರೆ ಎಲ್ಲ ವಿಚಾರಗಳನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು. ಅಂದ್ರೆ ಇರಾನ್ ಬಗ್ತಾ ಇದೆ, ನಾವು ಹೇಳಿದಂತ ಎಲ್ಲ ಷರತ್ತುಗಳಿಗೆ ಒಪ್ತಾ ಇದೆ, ಮತ್ತೆ ಇರಾನ್ ಭಾರಿ ಪ್ರಮಾಣದಲ್ಲಿ ರಿಯಾಯಿತಿಯನ್ನ ಘೋಷಿಸ್ತಾ ಇದೆ ಅನ್ನುವಂತ ಹೇಳಿಕೆಗಳನ್ನು ಏನು ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇದ್ದಾರೆ, ಇದಕ್ಕೆ ಈಗ ಇರಾನ್ ಕೆಂಡ ಆಗಿರುವಂತಹದ್ದು. ಅದಕ್ಕಾಗಿಯೇ ಇರಾನ್ನ ಸ್ಪೀಕರ್ ಅವರು ಹೇಳಿರುವಂತಹದ್ದು, ಇದು ಶರಣಾಗತಿಯ ವೇದಿಕೆ ಆದ್ರೆ ನಾವು ಈ ಒಂದು ಸಭೆಗೆ ನಾವು ಬರೋದೇ ಇಲ್ಲ, ನಮ್ಮ ಷರತ್ತುಗಳು ಕೂಡ ಇವೆ, ನಮ್ಮ ಷರತ್ತುಗಳನ್ನ ಪೂರೈಸುವತ್ತ ಅಮೆರಿಕ ಕೂಡ ಆ ನಿಟ್ಟಿನಲ್ಲಿ ಯೋಚಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ನಾಳೆ ನಡೆಯುವಂತಹ ಸಭೆಗೆ ಇರಾನ್ ಕಡೆಯಿಂದ ಬರ್ತಾರೋ ಬರಲ್ವೋ ಅನ್ನುವಂಥದ್ದು ಯಾವುದೇ ರೀತಿಯ ಸ್ಪಷ್ಟತೆ ಸಿಕ್ಕಿಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವಾನ್ಸ್ ಅವರು ಸಭೆಗೆ ಬರುವಂತಹದ್ದು ನಿಶ್ಚಿತ ಆಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಬರ್ತಾರೆ ಅನ್ನುವಂಥದ್ದು ಹೇಳಲಾಗ್ತಿದೆ, ಆದರೆ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ. ಒಂದ್ ಕಡೆ ಇಸ್ಲಾಮಾಬಾದ್ ನಲ್ಲಿ ಸಂಪೂರ್ಣವಾದಂತಹ ವೇದಿಕೆ ಸಿದ್ಧ ಆಗಿದೆ, ಇನ್ನು ಕಡೆ ಹರ್ಮುಜ್ ಜಲಸಂಧಿಯ ವಿಚಾರವಾಗಿ ಕೂಡ ಅಮೆರಿಕ ಬಿಗಿ ಪಟ್ಟನ್ನು ಹಿಡಿದಿರುವಂತಹದ್ದು. ಹಾಗಾಗಿ ಇರಾನ್ ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂತಹ ನಿಯಂತ್ರಣವನ್ನ ಬಿಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಿದೆ. ಹೀಗಾಗಿ ನಾಳಿನ ಒಂದು ಸಭೆ ಒಂದು ಕಾರ್ಮೋಡ ಕವಿದಿರುವಂತಹದ್ದು. ಟ್ರಂಪ್ ಅವರ ಹೇಳಿಕೆಯಿಂದನೇ ಒಂದು ಅನಿಶ್ಚಿತತೆ ಉಂಟಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.